ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಪ್ರಕಟಣೆ 2ನೇ ಅಧ್ಯಾಯ 13ನೇ ವಚನ. ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು. ಆಮೇನ್. ಪ್ರಿಯ ಸಹೋದರರೇ, ಇವತ್ತು ಯೆಹೋವನು ಹೇಳುವುದೇನೆಂದರೆ, ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು. ಸಹೋದರರೇ, ಸೈತಾನನಿಗೆ ಅಂಜಬೇಡಿರಿ. ನಿಮ್ಮ ಸಂಗಡ ಯೆಹೋವನೇ ಇದ್ದಾನೆ. ಕರ್ತನು ಹೇಳಿದ ಹಾಗೆ ನೀವು ಆತನಿಗೆ ನಂಬಿಗಸ್ತರು. ಆ ನಂಬಿಕೆಯನ್ನು ಬಿಡದೆ ಹಿಡಿದುಕೊಂಡಿರ್ರಿ. ಏಕೆಂದರೆ ನೀವು ವಾಸ ಮಾಡುವ ಸ್ಥಳವು, ಅಂದರೆ ಈ ಲೋಕವು ಸೈತಾನನ ಸಿಂಹಾಸನವಾಗಿದೆ. ಆ ಸಿಂಹಾಸನದ ಮೇಲೆ ಇರುವ ಸೈತಾನನು ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಗರ್ಜಿಸುತ್ತಾನೆ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 16ನೇ ಅಧ್ಯಾಯ 20ನೇ ವಚನ ಅಪೊಸ್ತಲನಾದ ಪೌಲನು ಹೀಗನ್ನುತ್ತಾನೆ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗೆ ಇರಲಿ. ಆಮೇನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್.